ವಿಜಯ್, ಏನಮ್ಮ? ನೀನು ಮಾಡ್ಕೊಂಡಿರೋ ಅನಾಹುತ ಇವತ್ತು ನಮ್ಮನ್ನೆಲ್ಲ ಯಾವ ಲೆವೆಲಿಗೆ ತಂದು ನಿಲ್ಸಿದೆ ಅಂತ ನೋಡಿದ್ಯಾ? ಅಮ್ಮ, ಅದಕ್ಕೆ ಕಾರಣ ಜಾತಕದಲ್ಲಿರೋ ಗಂಡಾಂತರ ಅಂತ ನೀನೇ ಅಲ್ವಮ್ಮ ಹೇಳಿದ್ದು? ಆ ಗಂಡಾಂತರ ಕ್ಷಣ ಕ್ಷಣಕ್ಕೂ ನನ್ನ ತಂಗಿ ಹೋನ ಗಂಡನ ಮುಖಾಂತರ ಬರ್ತಾನೆ ಇದೆಯಲ್ಲ. ಅಪ್ಪನಿಗೆ ವಿಷಯ ಏನು ಗೊತ್ತಾಗಿಲ್ವಲ್ಲಮ್ಮ? ಯಾವಾಗ ಬೇಕಾದ್ರೂ ಗೊತ್ತಾಗ್ಬಹುದಲ್ವಾ? ನಿನ್ನನ್ನು ಪ್ರತಿ ಸ್ಟೇಜಲ್ಲೂ ಪ್ರೊಟೆಕ್ಟ್ ಮಾಡೋಕೆ ಅವಳು ಪ್ರಯತ್ನ ಪಡ್ತಿದ್ದಾಳೆ ಕಣೋ ವಿಜಯ. ನೋಡು, ನಿನ್ನ ಅಪ್ಪನ ಮೊಬೈಲ್ ಸ್ವಿಚ್ ಆಫ್ ಮಾಡಿದಾಳೆ, ಟಿವಿ ಪ್ಲಗ್ ಕಿತ್ತಾಕ್ಬಿಟ್ಟಿದ್ದಾಳೆ, ಪೇಪರ್ ಹುಡ್ಗನಿಗೆ ಬಂದ್ರೆ ನಾಯಿ ಬಿಡ್ತೀನಿ ಅಂತ ಹೇಳಿದಾಳೆ, ಅಕ್ಕಪಕ್ಕದವರಿಗೆ ಮುಖ ತೋರಿಸಬಾರ್ದು ಅಂತ ಕಂಡೀಷನ್ ಹಾಕಿದ್ದಾಳೆ, ಎಲ್ಲಾನು ಎಂಗೇಜ್ಮೆಂಟ್ ಮುಗಿದ ಮೇಲೆ ಅಂತ. ಇವತ್ತು ಶಾಪಿಂಗ್ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡಿದ್ದಾಳೆ. ಸಿತಾರಾ, ಪ್ಲೀಸ್ ನೀನ್ ಸುಮ್ನಿರ್ತೀಯಾ? ನೋಡು, ಅವನ ಮುಖ ಎಷ್ಟು ಡಲ್ ಆಯ್ತು. ವಿಜಿ, ನೀನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ರಾಯಚೂರಿನ ಹುಡುಗಿ ಜೊತೆ ನಿನ್ನ ಮದುವೆ ಆದ್ರೆ ಸಾಕು. ಇರೋ ಗಂಡಾಂತರ ಕಳೆದು ಹೋಗುತ್ತೆ, ಆಮೇಲೆ ನಿನಗೆ ಏನೂ ಆಗಲ್ಲ. ಆದ್ರೆ ಇನ್ನು 3 ದಿವಸದಲ್ಲಿ ನಡಿಬೇಕಾಗಿರೋದು ನಿನ್ನ ನಿಶ್ಚಿತಾರ್ಥ, ಮದುವೆ ಅಲ್ಲ. ಮದುವೆ ತನಕ ನೀನು ಸ್ವಲ್ಪ ಹುಷಾರಾಗಿರ್ಬೇಕು ವಿಜಯ. ಅಷ್ಟರಲ್ಲಿ ಏನಾದ್ರೂ ಎಡವಟ್ಟಾದ್ರೆ? ಆಗಲ್ಲ, ಆಗಬಾರ್ದು. ಅದಕ್ಕೆ ವಿಜಿ, ನಾನು ಒಂದು ಒಳ್ಳೆ ಪ್ಲಾನ್ ಮಾಡಿದ್ದೀನಿ. ಅದಕ್ಕೆ ನೀನು ಒಪ್ಕೋಬೇಕು. ಎಲ್ಲ ನಿನ್ ಒಳ್ಳೇದಕ್ಕೆ. ಹೇಳಮ್ಮ, ನೀನೇನು ಹೇಳಿದ್ರು ನಾನು ಮಾಡ್ತೀನಿ. ವೆರಿ ಗುಡ್. ಏನಿಲ್ಲ ವಿಜಿ, ಪ್ಲಾನ್ ತುಂಬಾ ಸಿಂಪಲ್. ನಿಶ್ಚಿತಾರ್ಥದ ದಿವಸ ಉಂಗುರ ಬದಲಾಯಿಸ್ತಾರೆ. ಆವತ್ತಿನ ದಿವಸ ರಾಯಚೂರಿನ ಹುಡುಗಿ ಪೂರ್ಣಿಮಾ ಕತ್ತಿಗೆ ನೀನು ತಾಳಿ ಕಟ್ತೀಯ. ಅಮ್ಮ, ಮಾ. ಗೀತಾ, ಇಲ್ಲಿದ್ದೀನಿ ಬಾಮ್ಮ. ಅಮ್ಮ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಗೀತಾ. ಈ ವಿಡಿಯೋ ಎಲ್ಲಿ ಹೋಗಿ ತಲುಪುತ್ತೋ, ನಮ್ಮ ಕುಟುಂಬನ ಏನ್ ಮಾಡುತ್ತೋ ಅಂತ ಭಯ ಆಗ್ತಾ ಇದೆ ಕಣೆ. ಬೇಡ ಅಮ್ಮ, ಭಯ ಬೇಡ. ನೋವಾಗ್ತಿದೆ, ನೋವಾಗಿದೆ ನಿಜ. ಆದ್ರೆ ಒಂದ್ಸಲಿ ಹೆದರ್ಕೊಂಡ್ಬಿಟ್ರೆ ಎದುರ್ಸಕ್ಕಾಗತ್ತಾ ಹೇಳು? ಯಾರೋ ಬಂದ್ ಮನೆ ಬಾಗ್ಲನ್ನ ಹಾಕ್ಬಿಟ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗತ್ತಾ ಹೇಳು? ತೆಕ್ಕೊಂಡು ನಡಿಬೇಕು. ಏನೋ ಕಣೆ, ನನಗದು ಒಂದು ಅರ್ಥ ಆಗ್ತಾ ಇಲ್ಲ. ಆದ್ರೆ ಆ ಗಂಡಿನ ಕಡೆಯವ್ರು ಹಾಗೆ ಮಾತಾಡ್ಬೋದಾ? ಎಲ್ಲಾದ್ರೂ ಹೋಗಿ ಸಾಯಿ ಅಂತಾರಲ್ಲ, ನನ್ನ ಮಾಂಗಲ್ಯ ಕಿತ್ಕೋಬೇಕು ಅಂತ ಮಾಡಿದಾರ ಅವರು. ಅಲ್ಲ, ಆ ಮಂತ್ರಿ ಮಗ ವಿಜಯ್ ಮನೆ ಹಾಳ. ಅವನ್ ಮಾಡಿದ ಕೆಲ್ಸಕ್ಕೆ ನನ್ನ ಗಂಡ ಸಾಯ್ಬೇಕಾ? ನನ್ನ ಮನೆ ಹಾಳಾಗ್ಬೇಕಾ? ನನ್ನ ಕುಟುಂಬ ಈಗ ಬೀದಿ ಪಾಲಾಗ್ಬೇಕಾ? ಸತ್ಯ, ನಿಮ್ಮಪ್ಪ ಕಾವ್ಯನ ಅವನ ಅಜ್ಜಿ ಮನೆಗೆ ಕಳಿಸಿ ಒಳ್ಳೆ ಕೆಲಸ ಮಾಡಿದ್ರು. ಇಲ್ಲ ಅಂದಿದ್ರೆ ಆ ಮಗುನು ಇದನ್ನೆಲ್ಲ ನೋಡ್ಕೊಂಡು ಅವಳ ಮನಸ್ಸಿನ ಮೇಲೆ ಏನ್ ಪರಿಣಾಮ ಬೀಳ್ಬೇಕಾಗಿತ್ತು ಹೇಳು? ಅವತ್ತೇ ನಿನ್ನ ಮದುವೆ ಆಗತ್ತೆ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಆ ಕ್ಷಣದಲ್ಲಿ ಇದು ನಡೆದು ಹೋಗುತ್ತೆ.
ಅಮ್ಮ. ಐ ನೋ ವಿಜಿ, ಮದ್ವೆ ತುಂಬಾ ಸಿಂಪಲ್ ಆಗಿ ಮುಗ್ದು ಹೋಗುತ್ತೆ ಅಂತ ಬೇಜಾರ್ ಮಾಡ್ಕೋಬೇಡ. ಆಮೇಲೆ ಬೇಕಾದ್ರೆ ಒಳ್ಳೆ ಸ್ಟಾರ್ ಹೋಟೆಲ್ ಅಲ್ಲಿ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಇಟ್ಕೊಂಡ್ರೆ ಆಯ್ತು. ಬರೋ ಕೆಟ್ಟ ದಿನ ಮದ್ವೆ ತಡೆಯುತ್ತೆ ಅಂತಿರುವಾಗ ಅದನ್ನ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ಇದನ್ನ ನಿಮ್ಮ ಅಪ್ಪಂಗೆ ಹೇಳಿ ಕನ್ವಿನ್ಸ್ ಮಾಡೋದಕ್ಕೆ ನೋಡಿದ್ರೆ ತುಂಬಾ ಪ್ರಶ್ನೆಗಳು ಹುಟ್ಕೊಡುತ್ತೆ. ಅದಕ್ಕೆ ನಾನ್ ನಿನಗೆ ಹೇಳ್ತಾ ಇರೋದು, ರಾಯಚೂರಿನ ಹುಡುಗಿ ಕೊಳ್ಳಿಗೆ ತಾಳಿ ಕಟ್ಟೋದಕ್ಕೆ ಸಿದ್ಧವಾಗಿರು. ಏನು? ಆಯ್ತಮ್ಮ. ನನ್ ಮುದ್ದು ಕಂದ, ಬೇಗ ಮಲ್ಕೋ. ಗುಡ್ ನೈಟ್. ಶುಭರಾತ್ರಿ. ಕನಸಲ್ಲಿ ಆ ರಾಯಚೂರು ಹುಡುಗಿಗೆ ತಾಳಿ ಕಟ್ಟೋದನ್ನ ಪ್ರಾಕ್ಟೀಸ್ ಮಾಡು. ಸರಿ ಗೀತಾ, ಹೋಗಿ ನಿಮ್ಮಪ್ಪ ನೆಪ್ಸು. ಅವ್ರು ಮಲ್ಕೊಂಡು 1:15 ಗಂಟೆ ಆಯ್ತು. ಊಟ ಮಾಡೋಣ. ಹೋಗು. ಅಪ್ಪ 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 ಹೇಳಿಪ್ಪ. ಅಪ್ಪ ಊಟ ಮಾಡಿ ಮಲ್ಗೋವಂತೆ ಎದ್ದೇಳಿಪ್ಪ. ಅಪ್ಪ ಅಪ್ಪ. ಗೀತಾ, ಅವ್ರು ಚೆನ್ನಾಗಿ ಮಲಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಆ ಕಡೆ ಕಿಟಕಿಲಿ ಹೋಗಿ ಕರಿಯಮ್ಮ. ಅಪ್ಪ 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 ಎದ್ದೇಳಿಪ್ಪ. ನೀವು ಮಲ್ಕೊಂಡು 2 ಗಂಟೆ ಆಯ್ತು. ಬೆಳಗ್ಗೆಯಿಂದ ಬೇರೆ ನೀವೇನೂ ತಿಂದಿಲ್ಲ. ಇಷ್ಟಕ್ಕೂ ನಾನ್ ಮಾಡಿರೋ ತಪ್ಪಿಗೆ ನೀವ್ಯಾಕಪ್ಪ ಊಟ ಬಿಟ್ಟು ಮಲ್ಕೋತೀರಾ? ಒಂದ್ ಸಣ್ಣ ಶಬ್ದಕ್ಕೆ ತಕ್ಷಣ ಎದ್ದೇಳ್ತಿದ್ದಪ್ಪ ಇವತ್ತ್ಯಾಕಿನೋ ಹಾಗೆ ಮಲ್ಗಿದ್ದಾರೆ. ಅಪ್ಪ ಅಪ್ಪ ಅಮ್ಮ. ಗೀತಾ, ಅಮ್ಮ ಅಮ್ಮ ಬಾರಮ್ಮ ಇಲ್ಲಿ. ಏನಾಯ್ತೆ? ಏನಾಯ್ತೆ? ಅಮ್ಮ ಅಮ್ಮ ಅಪ್ಪ ವಿಷ ತಗೊಂಡ್ಬಿಟ್ಟಿದ್ದಾರೆ ನೋಡಮ್ಮ. ಅಯ್ಯೋ ದೇವ್ರೆ,
ಗೀತಾ ರೀ ರೀ ಗೀತಾ ಬಾಗ ತೆಗೆಡು ಬಾ ರೀ ರೀ ಬಾಗ ತೆಗೆಡಿ ದೇವ್ರೆ ರೀ ಗೀತಾ ಗೀತಾ ಹಿಡ್ಕೋ ಇದನ್ನ ಹಿಡ್ಕೋ